ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀರಾಮ್ ದೇಸಾಯಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಮಂಗ, ಅಪ್ಪನ ಮೇಲೆ ಡೌಟ್ ಪಡಬೇಡ. ನಿನ್ ತಾತ ನಿನ್ನ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಪ್ಪ ಪ್ಲಾನ್ ಮಾಡ್ತಾ ಇರೋದು. ದಡ್ಡಿ ದಡ್ಡಿ ಕಣೆ ನೀನು. ಫೈನ್, ಓಕೆ, ನೀವು ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡ್ರು ಒಂಥರ ತುಂಬಾ ಚೆನ್ನಾಗಿ ಕಾಣ್ತೀರಾ ನೀವು. ಸುಮ್ಮನೆ ರೀ. ನೋಡಿ, ಕೋಪ ಮಾಡ್ಕೊಂಬೇಡಿ. ಅದೇ ಕೋಪದಲ್ಲಿ ಒಂದು ಸಣ್ಣ ಸ್ಮೈಲ್ ಕೊಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ರಾಮ್, ಸುಮ್ಮನೆ ರೀ. ಬರ್ದಿದ್ ಸಾಕು, ಟೈಮ್ ಆಯ್ತು, ಬಾ ಮಲ್ಗೋಣ. ಸೀತಾ, ಅಪ್ಪ, ಆಕಾಶ್ ಅಂಕಲ್ಗೆ ಮೆಸೇಜ್ ಮಾಡು, ಅವ್ರು ಏನಾದ್ರೂ ಐಡಿಯಾ ಕೊಡ್ತಾರೆ. ಅಶೋಕ್, ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಮಳೆ ಬರ್ತಿತ್ತಲ್ಲ, ನೋಡ್ತಾ ನಿಂತಿದ್ದೆ. ಮುದ್ದು, ನಾಳೆ ನೀನ್ ಸೀತನ್ ಜೊತೆನೇ ಇರ್ಬೇಕು, ನೆನ್ಪಿದೆ ಅಲ್ವಾ? ನೆನ್ಪಿದೆ. ನೀವು ಮತ್ತೆ ರಾಮು ಸುಬ್ಬಿನ್ ಕರ್ಕೊಂಡು ಅವ್ರ ತಾತನ ಮನೆಗೆ ಹೋಗ್ತಿದ್ದೀರಾ. ಸೀತನ್ನ ನಾನು ಮ್ಯಾನೇಜ್ ಮಾಡ್ಬೇಕು. ಐ ಗಾಟ್ ಇಟ್. ಏನಾಯ್ತು? ರಾಮ್ ಮೆಸೇಜ್ ಮಾಡಿದಾನೆ, ಸೀತಾ ಸುಬ್ಬಿನ ಎಲ್ಲೂ ಕಳ್ಸಲ್ವಂತೆ. ಓ ಗಾಡ್, ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಕ್ ಹೇಳಿ. ಮಗ, ಹೇಗಾದ್ರೂ ಮಾಡಿ ಒಪ್ಸೋ. ನೀನ್ ಹೆಂಡತಿ ಕಣ ಅವಳು, ಹೇಗಾದ್ರೂ ಪೂಸಿ ಹೊಡೆದು ಮುದ್ದು ಮಾಡಿ ಒಪ್ಪಿಕೊಟ್ಟು ಒಪ್ಸೋ. ಕಷ್ಟ ಇದೆ ಅಶೋಕ್. ಸೀತಾ ಈಗ ಸುಬ್ಬಿ ಮೇಲೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದಾಳೆ. ಸುಬ್ಬಿ ಏನಾದ್ರು ಒಂದ್ ಫುಲ್ ಡೇ ಹೊರಗೆ ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಅದಕ್ಕೆ ಸೀತಾ ಒಪ್ಕೋತಾಳ? ಡೌಟೇ ಬೇಡ, ಒಪ್ಪದೇ ಇಲ್ಲ ಅವಳು. ನಾವು ನಾಳೆ ಸುಬ್ಬಿನ ಕರ್ಕೊಂಡು ಹೋಗದೆ ಹೋದ್ರೆ ಆ ಸ್ವಾಮಿ ಪೊಲೀಸ್ ಕರ್ಕೊಂಡು ರಾಮ್ ಮನೆಗೆ ಬರ್ತಾನೆ. ಅವಾಗ ಇವಳು ಸಿಹಿ ಎಲ್ಲ ಸುಬ್ಬಿ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಆವಾಗ ಸೀತನ್ ಹೇಗ್ ಮ್ಯಾನೇಜ್ ಮಾಡೋದು? ಆತರ ಮಾತ್ರ ಆಗ್ಬಾರ್ದು. ಅವಳು ಈಗ ತಾನೇ ರಿಕವರ್ ಆಗ್ತಿದ್ದಾಳೆ. ಅದಕ್ಕೆ ನಾವು ಸೀತನ್ನ ಕನ್ವಿನ್ಸ್ ಮಾಡಿ ಸುಬ್ಬಿನ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು. ಅಶೋಕ್, ನಾಳೆ ಯುಗಾದಿ ಹಬ್ಬ. ಹಬ್ಬದ ದಿನ ಸೀತಾ ಹೇಗ್ ಕಳಿಸ್ತಾಳ ಅವಳನ್ನ? ಒಂದಿನ ಹೇಗಾದ್ರೂ ಮ್ಯಾನೇಜ್ ಮಾಡಿ ನಾಡಿದ್ ಹೋಗುರಂತೆ. ಇಲ್ಲ ಮುದ್ದು, ಅವನು ದೊಡ್ಡ ಕಿರಾತಕ ಆ ಸ್ವಾಮಿ. ನನ್ನ ಮತ್ತೆ ರಾಮ್ ಕಂಡ್ರೆ ಆಗಲ್ಲ ಅವನಿಗೆ. ನಾವು ಏನೇ ಮಾಡಿದ್ರು ತಪ್ಪು ತಿಳ್ಕೊಂತಾನ ಅವನು. ಇಂಥ ಸಿಚುವೇಶನ್ ಅಲ್ಲಿ ನಾವು ರಿಸ್ಕ್ ತಗೊಳಕ್ ಆಗಲ್ಲ. ನಾವಿಬ್ರು ಹೇಗೋ ರಾಮ್ ಮನೆಗೆ ಹೋಗ್ತಿದೀವಲ್ಲ, ಹೇಗಾದ್ರೂ ಮಾಡಿ ನಾಳೆ ಸೀತನ್ ಕನ್ವಿನ್ಸ್ ಮಾಡ್ಬೋಣ. ಚಿಕ್ಕಿ, ಇದ್ ನೋಡಿ ಸೆಂಟರ್ ಇದೆಯಾ ಅಂತ. ಹಾರ ಕೊಡ್ಲಾ? ಇರಿ ಚಿಕ್ಕಿ, ಒಂದೇ ನಿಮಿಷ ಕಟ್ಬಿಡ್ತೀನಿ. ಸ್ವಲ್ಪ ಟೈಟ್ ಆಗೇ ಕಟ್ಟು. ಹಾ, ಸೀತನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಸುಬ್ಬಿನ ಅವಳ ಮನೆಗೆ ಇವತ್ತು ಕರ್ಕೊಂಡು ಹೋಗ್ಲೇಬೇಕು. ಏನ್ ಮಾಡ್ಲಿ? ಈ ಕರೆಕ್ಟೇ ಇದೆಯಾ ನೋಡಿ ಚಿಕ್ಕಿ. ಹಾ, ಹಾರ ಕೊಡಿ ಚಿಕ್ಕಿ. ತೊಳಿ ಸೀತಾ. ರಾಮ್, ನೀವಾ? ಚಿಕ್ಕಿ ತಾನೇ ಇಲ್ಲಿದ್ದು, ಅವರೆಲ್ಲ ಹೋದ್ರು? ನೀವ್ ಶಬ್ದ ಮಾಡದೆ ಬಂದು ನನ್ನ ಹೆದರ್ಸ್ತೀರಾ ಅಲ್ವಾ? ನೀವ್ ಬರೀ ಮಾಡೋದ್ ಇಂಥ ಕೆಲ್ಸಾನೇ. ಬೀಳ್ತಿದ್ದವ್ರನ್ನ ಹಿಡ್ಕೊಂಡು ಹೆಲ್ಪ್ ಮಾಡಿದ್ರೆ ಹೆದರ್ಸ್ದೆ ಅಂತ ಬೈತಿದ್ರ. ಇದು ಯಾವ ನ್ಯಾಯ ಸೀತಾ? ನನಗೆ ನಿಮ್ ಹೆಲ್ಪ್ ಬೇಡ, ಹೋಗಿ ನೀವು. ಹೌದಾ? ಹೋಗ್ಲಾ? ನೋಡಿದ್ರ, ರಾಮ್, ಬಿಟ್ರೆ ಬಿದ್ದೋಗ್ತೀರಾ. ಬೀಳ್ತೀನಿ ಬಿಡಿ. ನೀವು ಬೀಳಕ್ಕೆ ನಾನ್ ಬಿಡ್ತೀನ? ಏನು ಮೇಡಮ್, ಇನ್ನು ಕೋಪನಾ? ನೀವ್ ಮತ್ತೆ ಅದನ್ನೇ ಕೇಳಿ ನಂಗೆ ಕೋಪ ಬರ್ಸ್ಬೇಡಿ. ಅರೆ, ನಾನು ಏನ್ ಕೇಳ್ದೆ? ನನ್ ಮೇಲೆ ಕೋಪನಾ ಅಂತ ಕೇಳ್ದೆ ಅಷ್ಟೇ ಅಪ್ಪ. ಹೌದು, ಕೋಪನೇ. ಏನ್ ಇವಾಗ? ಓಹೋ, ಅಲ್ಲ, ಈ ಕೋಪ ನಿಮ್ಗೆ ಎಲ್ಲಿಂದ ಬರ್ತಿರೋದು? ಈ ಕಿವಿಯಿಂದನಾ ಅಥವಾ ಈ ತುಟಿಯಿಂದನಾ? ಗೊತ್ತಾಯ್ತು, ಈ ಮೂಗ್ ತುದಿಯಿಂದನೇ ಬರ್ತಿರೋದು. ಬಿಡಿ ನೀವು. ನನ್ನ ಹೆಂಡತಿ ನಂಗೆ ಬಿಟ್ಲು.
ಕೋಪ ಹಿಂಗ್ ಬಂದಿದ್ದು ಹಾಗೇ ಹೊಟ್ಟೋಯ್ತು. ಹೋಗಿ ರಾಮ್, ನೀವು ಕೋಪ ಮಾಡ್ಕೊಳಕ್ಕೂ ಬಿಡಲ್ಲ. ಏನೋ ಒಂದ್ ಕೀಟ್ಲೆ ಮಾಡಿ ನಗಿಸ್ಬಿಡ್ತೀರಾ. ಮತ್ತೆ ನಮ್ ದೇವಿನ ಹೇಗ್ ಕೂಲ್ ಮಾಡೋದು ಅಂತ ನಮಗ್ ಗೊತ್ತಿಲ್ವಾ? ಕೂಲ್ ಮಾಡಿ ಹೇಗೆ ವರ ತಗೊಳ್ಳೋದು ಅಂತ ನಮಗ್ ಗೊತ್ತಿಲ್ವಾ? ಆ ದೇವಿ ಬೇಕಿದ್ರೆ ವರ ಕೊಡ್ಬೋದು, ಆದ್ರೆ ನಾನ್ ಕೊಡೋದಿಲ್ಲ. ನೀವ್ ಮತ್ತೆ ಮತ್ತೆ ಸಿಹಿನ ಕಳಿಸ್ಬೋದ ಅಂತ ಕೇಳಿದ್ರೆ ನಾನಂತೂ ಬಿಡೋದಿಲ್ಲ. ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಸಿಹಿನ ನಾನು ಎಲ್ಲಿಗೂ ಕಳ್ಸೋದಿಲ್ಲ, ಓಕೆನಾ? ಹಾಯ್ ಅಶೋಕ್, ಹಾಯ್ ಪ್ರಿಯಾ. ಹಾಯ್ ಇಬ್ರಿಗೂ ಹ್ಯಾಪಿ ಯುಗಾದಿ. ಹೊಸ ಸಂವತ್ಸರದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಸೀತಾ. ಹ್ಯಾಪಿ ಯುಗಾದಿ ಮಗ. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾವ್ ಪ್ರಾಸ್ಪರಸ್ ಲೈಫ್ ಅಹೆಡ್. ಥ್ಯಾಂಕ್ ಯು. ಸರಿ ಬನ್ನಿ ಒಳಗೆ, ನಾನು ಸಿಹಿನ ರೆಡಿ ಮಾಡಿಸಿ ಕರ್ಕೊಂಡ್ ಬರ್ತೀನಿ. ರಾಮ್, ಈ ಹಾರ ಹಾಕ್ಬಿಡಿ. ಏ ಸೀತಾ, ನಾನೇ ಅವಳನ್ನ ರೆಡಿ ಮಾಡ್ತೀನಿ ಕಣೆ. ನಂಗೆ ಗೊತ್ತು ಇವತ್ತು ನಿಂಗೆ ಅಡ್ಗೆ ಮನೇಲಿ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅಂತ. ಡೋಂಟ್ ವರಿ, ಐ ಟೇಕ್ ಕೇರ್ ಆಫ್ ಹರ್. ಸರಿ ಬನ್ನಿ ಒಳಗೆ. ಕೋಸಂಬರಿ ಆಯ್ತು, ಪಲ್ಯ ಆಯ್ತು, ಹುಳಿ ರೆಡಿ ಆಗ್ತಾ ಇದೆ. ಹೋಳ್ಗೆ ಒಂದ್ ಆಗೋದ್ರೆ ಎಲ್ಲ ಅಡಿಗೆನೂ ಆಯ್ತು. ಗೀತಾ, ಶಿವು ಬಾಳೆ ಎಲೆ ತಂದಿದ್ದಾನ, ನೋಡ್ಕೊಂಬನ್ನಿ. ಚಿಕ್ಕಿ, ಎಲ್ಲ ಕೆಲಸ ನೀವು ಒಬ್ಬರೇ ಮಾಡಬೇಡಿ, ನಾನು ಹೆಲ್ಪ್ ಮಾಡ್ತೀನಿ. ಅರೆ ರಾಮ್, ನೀವ್ ಯಾವಾಗ ಬಂದ್ರಿ? ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಏನ್ ಮಾಡಕ್ಕೆ ಅಂದ್ರೆ ನಿನಗ್ ಹೆಲ್ಪ್ ಮಾಡಕ್ ಬಂದಿದ್ದಾನೇನೋ ಅಲ್ವಾ ರಾಮ್? ಪಾಪ ಈ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಅಯ್ಯೋ ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದೀರಾ. ಚಿಕ್ಕಿ, ಇವರು ಹೆಲ್ಪ್ ಮಾಡಕ್ಕಿಂತ ಕಿತಾಪತಿನ ಜಾಸ್ತಿ ಮಾಡ್ತಾರೆ. ಏನು ಬೇಡ, ನೀವು ಹೋಗಿ ಪ್ಲೀಸ್. ಅರೆ ಸೀತಾ, ಈಗಿನ ಕಾಲದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋ ಗಂಡ ಸಿಗೋದೇ ಕಷ್ಟ. ಅಂತದ್ರಲ್ಲಿ ನಿನಗೆ ಇಂಥ ಗಂಡ ಸಿಕ್ಕಿದಾನೆ, ಬಿಡ್ಬೇಡ, ಹೆಲ್ಪ್ ಮಾಡಿಸ್ಕೊ. ಕರೆಕ್ಟ್ ಚಿಕ್ಕಿ. ಆದ್ರೂ ಸೀತಾ ನನ್ಗೆ ಹೋಗಿ ಅಂತ ಬೈದ್ರು ನಾನು ಹೋಗಲ್ಲಪ್ಪ, ನಾನು ಅವ್ರಿಂದನೇ ಹೆಲ್ಪ್ ಮಾಡ್ಕೊಂಡಿದ್ದೆ. ಸರಿಪ್ಪ, ಇವಾಗ ನೀನೇನ್ ಹೆಲ್ಪ್ ಮಾಡ್ತೀಯಾ? ಹಾ, ಹೋಳಿಗೆಗೆ ಹೂರ್ಣ ರೆಡಿ ಮಾಡು. ಹಾಗಂದ್ರೆ ಹೂರ್ಣ ಅಂದ್ರೆ ಹೋಳಿಗೆ ಒಳಗೆ ಇಡ್ತಾರಲ್ಲ, ಅದನ್ನ ಹೂರ್ಣ ಅಂತಾರೆ. ಮಿಕ್ಸಿಂಗ್ ಎಲ್ಲಿದೆ? ಫ್ರಿಜ್ ಅಲ್ಲಿ ಇದೆಯಾ? ನಾ ತರ್ತೀನಿ. ರಾಮ್, ಅದು ರೆಡಿ ಬೇಡಲ್ಲ, ನಾ ಪ್ರಿಪೇರ್ ಮಾಡ್ಬೇಕು. ಅದಕ್ಕೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾಯಿ ತುರಿಬೇಕು. ಅದಕ್ಕೆ ಅಂತೆ ನಾನು ಹೆಲ್ಪ್ ಮಾಡ್ತೀನಿ. ಯಾ, ಎಲ್ಲಿದೆ? ಯಾಕೆ ನಗ್ತಾ ಇದ್ದೀರಾ? ನೀವು ಕಾಯಿ ತುರಿಯೋಷ್ಟ್ರಲ್ಲಿ ಇನ್ನೊಂದು ಯುಗಾದಿ ಬರುತ್ತೆ ಅಷ್ಟೇ. ಹೋಗಿ ನೀವು ಪ್ಲೀಸ್. ಅಲ್ಲ, ಇದಾ ಸೋ ಈಸಿ. ಆಕ್ಚುಲಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.